ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 64ರ ಡಿವೈನ್ ಸಿಟಿ ಸಮೀಪ ಈ ಅಪಘಾತ ಸಂಭವಿಸಿದೆ. ಮಂಚೇನಹಳ್ಳಿ ಟೋಲ್ಗೇಟ್ ಬಳಿಯಿಂದ ಚಿಕ್ಕಬಳ್ಳಾಪುರ ನಗರದ ರಾಘವೇಂದ್ರ ಟೈರ್ಸ್ ಅಂಗಡಿಗೆ ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ಪೇಂಟ್ಸ್ ಡಬ್ಬಿಗಳನ್ನು ಸಾಗಿಸುತ್ತಿದ್ದ ಕ್ಯಾಂಟರ್ ವಾಹನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ರಸ್ತೆ ಮೇಲೆ ಉಳಿಬಿದ್ದಿದೆ. ಅಪಘಾತದ ಪರಿಣಾಮ ಪೇಂಟ್ ಡಬ್ಬಿಗಳು ಸಿಡಿದು ರಸ್ತೆಯೆಲ್ಲ ಬಿಳಿ ಬಣ್ಣದಿಂದ ಆವೃತವಾದಂತಾಯಿತು. ಘಟನೆಯ ಬಳಿಕ ವಾಹನ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದು, ವಾಹನದಲ್ಲಿದ್ದ ಮಾಲೀಕ ನಂದನ್ ಹಾಗೂ ಪೇಂಟ್ ಡೆಲಿವರಿ ಸಿಬ್ಬಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಇಬ್ಬರನ್ನು ಕೂಡ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮಂಚನಹಳ್ಳಿ ಆಚೆ ಟೋಲ್ ಹತ್ರದಿಂದ ಐಟಮ್ ತೊಗೊಂಬತ್ತಾ ಇಲ್ಲ ಸರ್, 90 ಬಕೆಟಿದ್ವು. ಅವು ಆಟೋ ಬಾಡಿಗೆ ಮಾತಾಡ್ಕೊಂಡೋಗಿ ಮಾರ್ಕೆಟ್ ಹತ್ರದಿಂದ ತೊಗೊಂಡೋದ್ವಿ. ಬರೋವಾಗ ಡ್ರೈವರು ನಾನು ಫೋನ್ ಮಾತಾಡ್ತಾ ಇದ್ದೆ. ಡ್ರೈವರ್ ಪಕ್ಕದಲ್ಲಿ ಸೀಟಲ್ಲಿ ಕೂತಿದ್ದೆ. ಆಮೇಲೆ ನಾನು ಫೋನ್ ಕಟ್ ಮಾಡಿ ಹಿಂಗೆ ನೋಡೋಷ್ಟು ಒಳಗಡೆ ಡಿವೈಡ್ರಿಗೆ ಹೊಡೆದ್ಬಿಟ್ಟಿದ್ದೆ ಸರ್. ಅಷ್ಟೊತ್ತಿಗೆ ಗಾಡಿ ಪಲ್ಟಿ ಆಗ್ಬಿಟ್ಟಿತ್ತು, 2 ಪಲ್ಟಿ ಆಗ್ಬಿಟ್ಟಿತ್ತು ಸರ್. ಅಷ್ಟೇ ಗ್ಯಾಪ್ನ ಇದ್ದಿದ್ದು. ಆಮೇಲೆ ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಬಂದರು ಸರ್. ಒಂದು ಕಾಲಲ್ಲಿ ಆಗಿದ್ದು ಸರ್. ಡ್ರೈವರ್ ಸ್ವಲ್ಪ ಸ್ಪೀಡಲ್ಲೇ ಇದ್ದ. ನಾನು ಫೋನ್ ಮಾತಾಡ್ತಾ ಇದ್ದೆ, ಡ್ರೈವರ್ ಸ್ಪೀಡಲ್ಲಿದ್ದ. ಅದು ಹೆಂಗೆ ಡಿವೈಡ್ರಿಗೆ ಹೊಡೆದು ಡಿವೈಡ್ರಿಂದ ಕಂಬಿಗೆ ಟಚ್ಚಾಗಿ ಗಾಡಿ ಪಲ್ಟಿ ಆಯಿತು ಸರ್. 2 ಪಲ್ಟಿ ಆಯಿತು. ಒಂದು 10 ಲಕ್ಷ ರೂಪಾಯಿ ಮಾಲ್ ಇತ್ತು ಸರ್. 90 ಬಕೆಟ್ ಇತ್ತು ಸರ್. ಇನ್ನು ಅಪಘಾತದ ದೃಶ್ಯ ಸಮೀಪದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಡಿವೈಡರ್ಗೆ ಅಳವಡಿಸಿದ ತಡೆಗೋಡೆಯನ್ನು ಒಡೆದು ವಾಹನ ರಸ್ತೆ ಮಧ್ಯೆ ಪಲ್ಟಿ ಹೊಡೆದ ದೃಶ್ಯ ಕಂಡುಬಂದಿದೆ. ಅಪಘಾತದ ಭಾರೀ ಶಬ್ದ ಕೇಳಿ ಸಮೀಪದ ಅಂಗಡಿಗಳಲ್ಲಿದ್ದ ಜನರು ಸ್ಥಳಕ್ಕೆ ಧಾವಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಚಾಲಕನ ಅತಿವೇಗ ಹಾಗೂ ಅಜಾಗರೂಕ ಚಾಲನೆಯೇ ಅಪಘಾತಕ್ಕೆ ಕಾರಣ ಅಂತ ಶಂಕಿಸಲಾಗಿದೆ. ವಿಷಯ ತಿಳಿದು ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಜೆಸಿಬಿ ಸಹಾಯದಿಂದ ಅಪಘಾತಕ್ಕೀಡಾದ ವಾಹನವನ್ನು ತೆರವುಗೊಳಿಸಿ ಸಂಚಾರ ಸುಗಮಗೊಳಿಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.